ಎಐ ಯುಗದಲ್ಲಿ ಆ ತಂತ್ರಜ್ಞಾನದಿಂದ ಏನು ಉಪಕಾರವಾಗುತ್ತೋ ಬೇರೆ ಮಾತು. ಆದರೆ ವೈಯಕ್ತಿಕ ಮಾಹಿತಿಗಳೆಲ್ಲ ಯಾರ್ದೋ ಕೈಗೆ ಹೋಗುತ್ತೆ ಮತ್ತು ಗೌಪ್ಯತೆಯ ಹಕ್ಕುಗಳ ಉಲ್ಲಂಘನೆಗೆ ಬಳಕೆಯಾಗತ್ತೆ ಅನ್ನೋದಂತೂ ನಿಜ. ಪರಿಣಿತರು ಇದರ ಬಗ್ಗೆ ಈಗಾಗಲೇ ಎಚ್ಚರಿಸ್ತಾನೆ ಬಂದಿರೋದು ಹೌದು. ಎಐ ಬೃಹತ್ ಪ್ರಮಾಣದ ವೈಯಕ್ತಿಕ ಡೇಟಾವನ್ನ ಸಂಗ್ರಹಿಸ್ತಾ ಇದೆ. ಎಲ್ಲೆಡೆಯಿಂದ ಡೇಟಾವನ್ನ ಸಂಗ್ರಹಿಸಲಾಗುತ್ತೆ. ವೈಯಕ್ತಿಕ ಮಾಹಿತಿಯನ್ನ ಸಂಗ್ರಹಿಸುವ ಮತ್ತು ವಿಶ್ಲೇಷಿಸುವ ಮೂಲಕ ಗಮನಾರ್ಹ ಗೌಪ್ಯತೆಯ ಅಪಾಯಗಳನ್ನು ಅದು ಸೃಷ್ಟಿ ಮಾಡುತ್ತೆ. ಬ್ರೌಸಿಂಗ್ ಇತಿಹಾಸ, ಸ್ಥಳ, ಆಸಕ್ತಿ, ಏನ್ ಖರೀದಿ ಮಾಡ್ತಿದ್ದೀರಿ, ಏನ್ ಹುಡುಕ್ತಿದ್ದೀರಿ, ವೆಬ್ ಪುಟದಲ್ಲಿ ಎಷ್ಟು ಸಮಯ ಕಳಿತೀರಿ, ಇವೆಲ್ಲವನ್ನು ಸಂಗ್ರಹಿಸಲಾಗುತ್ತೆ. ಸಾಮಾನ್ಯವಾಗಿ ಯಾವುದೇ ಅಪ್ಲಿಕೇಶನ್ ಬಳಸುವಾಗ ಅದರ ಟರ್ಮ್ಸ್ ಅನ್ನ ಓದದೆ ಬಳಕೆದಾರರು ಒಪ್ಪಿಗೆ ಅನ್ನೋದನ್ನ ಕ್ಲಿಕ್ ಮಾಡ್ತಾರೆ. ಅಂದ್ರೆ ಬಳಕೆದಾರರ ಸ್ಪಷ್ಟ ಒಪ್ಪಿಗೆ ಇಲ್ಲದೆ ಇದೆಲ್ಲವೂ ನಡೆಯುತ್ತೆ. ಈ ಪ್ರಕ್ರಿಯೆ ಸಾರ್ವಜನಿಕ ಮತ್ತು ಖಾಸಗಿ ಡೇಟಾದ ನಡುವಿನ ಗೆರೆಯನ್ನ ಮಸುಕಾಗಿಸುತ್ತೆ. ಯಾಕಂದ್ರೆ ಎಐ ಸಾಮಾಜಿಕ ಮಾಧ್ಯಮ, ವೆಬ್ ಬ್ರೌಸಿಂಗ್ ಮೊದಲಾದ ಕಡೆಯಿಂದ ವೈಯಕ್ತಿಕ ವಿವರಗಳು, ಅಭ್ಯಾಸಗಳು ಮತ್ತು ಆದ್ಯತೆಗಳನ್ನ ಸಂಗ್ರಹಿಸಬಹುದು. ಮಾಹಿತಿಯ ಪ್ರಕಾರ ಅನೇಕ ಎಐ ಪರಿಕರಗಳು, ವಿಶೇಷವಾಗಿ ಜನರೇಟಿವ್ ಎಐ, ಇಂಟರ್ನೆಟ್ನಿಂದ ಸ್ಕ್ರಾಪ್ ಮಾಡಿದ ಅಥವಾ ಚಾರ್ಟ್ಗಳಲ್ಲಿ ಒದಗಿಸಲಾದ ಡೇಟಾವನ್ನ ಬಳಕೆದಾರರಿಗೆ ಸ್ಪಷ್ಟವಾಗಿ ತಿಳಿಸದೆ ಮಾದರಿಗಳಿಗೆ ತರಬೇತಿ ನೀಡಲು ಬಳಸುತ್ತೆ. ಇದರಿಂದಾಗಿ ವ್ಯಕ್ತಿಗಳು ತಮ್ಮ ಡೇಟಾವನ್ನ ಹೇಗೆ ಬಳಸಲಾಗ್ತಿದೆ ಅಂತ ತಿಳಿಯೋದು ಕಷ್ಟಕರವಾಗುತ್ತೆ. ಸಂಗ್ರಹಿಸಲಾಗುವ ಡೇಟಾವನ್ನ ಸಾವಿರಾರು ಇತರ ಡೇಟಾ ಪಾಯಿಂಟ್ಗಳೊಂದಿಗೆ ಸಂಯೋಜಿಸಲಾಗ್ತಿದೆ ಅನ್ನೋದು ಬಳಕೆದಾರರಿಗೆ ತಿಳಿದಿಲ್ಲ. ಆ ಮಾಹಿತಿಗಳ ಮೂಲಕ ನಿಮ್ಮ ಪ್ರೊಫೈಲ್ ಅನ್ನು ರಚಿಸಲಾಗುತ್ತೆ ಮತ್ತು ನಂತರ ಎಐ ಆ ಪ್ರೊಫೈಲ್ಗಳನ್ನ ಬಳಸಿಕೊಂಡು ನೀವು ಯಾವ ಜಾಹೀರಾತುಗಳನ್ನ ನೋಡ್ತೀರಿ, ನಿಮ್ಗೆ ಯಾವ ಬೆಲೆಗಳನ್ನ ತೋರಿಸಲಾಗುತ್ತೆ, ನಿಮ್ಮ ಸಾಮಾಜಿಕ ಮಾಧ್ಯಮ ಫೀಡ್ ನಲ್ಲಿ ಯಾವ ಮಾಹಿತಿಗೆ ಆದ್ಯತೆ ನೀಡಲಾಗುತ್ತೆ ಅನ್ನೋದನ್ನು ಕೂಡ ನಿರ್ಧರಿಸುತ್ತೆ. ಇದೆಲ್ಲವೂ ರಹಸ್ಯವಾಗಿ ನಡೆಯುತ್ತೆ ಮತ್ತು ಬಹುತೇಕ ಅನಿಯಂತ್ರಿತವಾಗಿದೆ. ಈ ಎಲ್ಲ ಮಾಹಿತಿ ಸಂಗ್ರಹದ ಗುರಿ ಹಣ ಮಾಡುವುದಾಗಿದೆ ಅಂತ ಸ್ವತಃ ಆಂಥ್ರೋಪಿಕ್ ನ ಎಐ ಏಜೆಂಟ್ ಕ್ಲೌಡ್ ಹೇಳೋದನ್ನ ಯುಎಸ್ ಸೆನೆಟರ್ ಬರ್ನಿ ಸ್ಯಾಂಡರ್ಸ್ ಬಹಿರಂಗಪಡಿಸಿದ್ದಾರೆ. ಯಾರದ್ದೇ ವೈಯಕ್ತಿಕ ಡೇಟಾ ಬಳಸಿಕೊಂಡು ಜಾಹೀರಾತುಗಳ ಮೂಲಕ ಗ್ರಾಹಕರನ್ನ ಗುರಿಯಾಗಿಸಬಹುದು. ನಿಮ್ಮ ಬಗ್ಗೆ ತಿಳಿದಿರುವ ಆಧಾರದ ಮೇಲೆ ವಿಭಿನ್ನ ಜನರಿಗೆ ವಿಭಿನ್ನ ಬೆಲೆಗಳ ಉತ್ಪನ್ನಗಳ ಬಗ್ಗೆ ಹೇಳ್ಬಹುದು. ಈ ವಿವರವಾದ ಪ್ರೊಫೈಲ್ಗಳಿಗೆ ಪ್ರವೇಶಕ್ಕಾಗಿ ಜಾಹೀರಾತುದಾರರು ಪ್ರೀಮಿಯಂ ಬೆಲೆಗಳನ್ನು ಪಾವತಿಸುತ್ತಾರೆ. ಅವರಿಗೆ ಗ್ರಾಹಕರ ನಡವಳಿಕೆ ಬಗ್ಗೆ ತಿಳ್ಕೊಂಡು ತಮ್ಮ ಆಟ ಆಡೋಕೆ ಈ ಪ್ರೊಫೈಲ್ಗಳು ಬಹಳ ಉಪಯುಕ್ತವಾಗುತ್ತೆ. ಉತ್ಪನ್ನಗಳ ಮಾರಾಟಕ್ಕಷ್ಟೇ ಸೀಮಿತವಾಗದೆ ನಿಮ್ಮ ರಾಜಕೀಯ ಧೋರಣೆಯನ್ನು ಬಳಸಿಕೊಳ್ಳಲಾಗುತ್ತೆ. ನಿಮ್ಮನ್ನ ಹೇಗೆ ಮನವೊಲಿಸಬಹುದು, ಯಾವ ಸಂದೇಶಗಳು ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದರ ಲೆಕ್ಕಾಚಾರ ಮಾಡಲು ಈ ಡೇಟಾ ಬಳಕೆಯಾಗುತ್ತೆ. ಡೇಟಾ ಬ್ರೋಕರ್ಗಳು ಲಕ್ಷಾಂತರ ಜನರ ಬಗ್ಗೆ ಅವರಿಗೆ ಗೊತ್ತಿಲ್ಲದೇನೆ ಮಾಹಿತಿ ಖರೀದಿ ಮಾಡ್ತಾರೆ ಮತ್ತು ಮಾರಾಟ ಮಾಡ್ತಾರೆ. ನಿಮ್ಮ ಗಮನ, ನಿಮ್ಮ ನಡವಳಿಕೆ, ನಿಮ್ಮ ಆಯ್ಕೆ ಇವೆಲ್ಲವನ್ನು ಈ ಮಾಹಿತಿ ಖರೀದಿ ಮತ್ತು ಮಾರಾಟದ ವ್ಯವಹಾರದಲ್ಲಿ ಯಕಶ್ಚಿತ್ ಒಂದು ಸರಕಿನಂತೆ ನೋಡಲಾಗುತ್ತೆ. ಎಐ ಪ್ರೊಫೈಲಿಂಗ್ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಬೆದರಿಕೆಯನ್ನು ಒಡ್ಡತ್ತೆ ಅನ್ನೋ ಆಘಾತಕಾರಿ ಅಂಶವನ್ನು ಕೂಡ ಬರ್ನಿ ಸ್ಯಾಂಡರ್ಸ್ಗೆ ನೀಡಿದ ಉತ್ತರದಲ್ಲಿ ಕ್ಲೌಡ್ ಹೇಳಿದೆ. ಯಾಕಂದ್ರೆ ಇದು ಹಿಂದೆಂದೂ ನೋಡಿರದ ಪ್ರಮಾಣದಲ್ಲಿ ಮೈಕ್ರೋ ಟಾರ್ಗೆಟಿಂಗ್ ಅನ್ನ ಸಕ್ರಿಯಗೊಳಿಸುತ್ತೆ. ಒಂದು ಪ್ರಚಾರ ಅಥವಾ ರಾಜಕೀಯ ನಾಯಕ ಬೇರೆ ಬೇರೆ ಮತದಾರರ ಆದ್ಯತೆ ಮತ್ತು ದೌರ್ಬಲ್ಯವನ್ನ ತಿಳಿದು ಅವರಿಗೆ ತಕ್ಕಂತೆ ಆಟವಾಡಲು ಸಾಧ್ಯವಾಗುತ್ತೆ. ಎಐ ಅಭಿಮಾನಿಗಳು ವಿಭಿನ್ನ ಗುಂಪುಗಳಿಗೆ ಸಂಪೂರ್ಣವಾಗಿ ವಿಭಿನ್ನ ನಿರೂಪಣೆಗಳನ್ನ ತೋರಿಸಲು ಅನುಕೂಲತೆ ಕಲ್ಪಿಸುತ್ತೆ. ಒಬ್ಬ ಮತದಾರ ಉದ್ಯೋಗದ ಬಗ್ಗೆ ನೋಡಿದ್ರೆ ಇನ್ನೊಬ್ಬ ವಲಸೆಯ ಬಗ್ಗೆ ಭಯ ಹುಟ್ಟಾಕೋದನ್ನ ನೋಡಬಹುದು. ಹೀಗೆ ಅವರವರಿಗೆ ಬೇಕಿರೋದ್ರ ಮೂಲಕ ಒಡೆಯುವ ಕೆಲಸ ಸುಲಭವಾಗಿ ವಾಸ್ತವದ ಈ ವಿಘಟನೆ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯನ್ನ ದುರ್ಬಲಗೊಳಿಸುತ್ತೆ. ಕೆಟ್ಟ ರಾಜಕಾರಣಿಗಳು ಈ ಪ್ರೊಫೈಲ್ಗಳನ್ನ ಬಳಸಿ ತಮಗೆ ಬೇಕಿರೋದನ್ನ ಸಾಧಿಸಲು ನೋಡಿದ್ರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡತ್ತೆ. ಎಐ ಮಾದರಿಗಳು ನಿರ್ದಿಷ್ಟ ತರಬೇತಿ ಡೇಟಾವನ್ನ ನೆನ್ಪಿಟ್ಕೊಳ್ಬಹುದು ಮತ್ತು ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಅಥವಾ ಖಾಸಗಿ ವಿಳಾಸಗಳಂತಹ ಸೂಕ್ಷ್ಮ ಮಾಹಿತಿಗಳನ್ನ ಆಕಸ್ಮಿಕವಾಗಿ ತಮ್ಮ ಔಟ್ಪುಟ್ಗಳಲ್ಲಿ ಬಹಿರಂಗಪಡಿಸಬಹುದು. ಬಳಕೆದಾರರು ಎಂದೂ ಸ್ಪಷ್ಟವಾಗಿ ಹಂಚಿಕೊಳ್ಳದ ಖಾಸಗಿ ಮಾಹಿತಿಯನ್ನ ಊಹಿಸಲು ಎಐ ಸೂಕ್ಷ್ಮವಲ್ಲದ ಡೇಟಾವನ್ನ ವಿಶ್ಲೇಷಣೆ ಮಾಡಬಹುದು. ಎಐ ಅನ್ನ ಡೀಪ್ ಫೇಕ್ ಅಂದ್ರೆ ಅಸಲಿ ಅಂತ ನಂಬಿಸಬಲ್ಲ ನಕಲಿಯನ್ನ ಸೃಷ್ಟಿ ಮಾಡಲು ಬಳಸಲಾಗುತ್ತೆ. ಇದು ವೈಯಕ್ತಿಕ ಗುರುತು ಮತ್ತು ಖ್ಯಾತಿಗೆ ಧಕ್ಕೆ ತರುತ್ತೆ. ಯಾವುದೇ ಸ್ಮಾರ್ಟ್ ಸಾಧನಗಳು ನಿರಂತರವಾಗಿ ಖಾಸಗಿ ಸಂಭಾಷಣೆಗಳನ್ನ ರೆಕಾರ್ಡ್ ಮಾಡಬಹುದು ಅಥವಾ ಗ್ರಾಹಕರ ಅಭ್ಯಾಸಗಳನ್ನ ದಾಖಲಿಸಬಹುದು. ಡೇಟಾವನ್ನ ಹೆಚ್ಚಾಗಿ ಕ್ಲೌಡ್ ನಲ್ಲಿ ಸಂಗ್ರಹಿಸಲಾಗುತ್ತೆ. ಅಲ್ಲಿ ಅದನ್ನ ಮೂರನೇ ವ್ಯಕ್ತಿಗಳು ಪರಿಶೀಲಿಸಬಹುದು. ಎಐ ತಂತ್ರಜ್ಞಾನ ಕಾನೂನು ನಿಯಮಗಳಿಗಿಂತ ವೇಗವಾಗಿ ಮುಂದುವರಿತಿದೆ. ಹೀಗಾಗಿ ಡೇಟಾ ದುರುಪಯೋಗವನ್ನ ನಿಭಾಯಿಸಲಾರದ ಅಂತರ ಸೃಷ್ಟಿಯಾಗುತ್ತೆ. ನಿಮ್ಮ ಗೌಪ್ಯತೆ ರಕ್ಷಿಸೋದಾಗಿ ಹೇಳುವ ಅದೇ ಎಐ ಕಂಪನಿಗಳೇ ತಮ್ಮ ಮಾದರಿಗಳಿಗೆ ಅದೇ ವೈಯಕ್ತಿಕ ಮಾಹಿತಿ ಮೇಲೆ ತರಬೇತಿ ನೀಡೋದಾಗಿನೂ ಹೇಳುತ್ತೆ. ಮಾಹಿತಿ ರಕ್ಷಣೆ ಅನ್ನೋದರ ವಿರೋಧಾಭಾಸ ಇಲ್ಲೇ ಇದೆ. ಹಾಗಾಗಿ ಮಾಹಿತಿ ರಕ್ಷಣೆ ಅನ್ನೋದು ಬಲವಾದ ಕಾನೂನು ಸುರಕ್ಷತೆಗಳಿಲ್ಲದೆ ಖಂಡಿತ ಸಾಧ್ಯವಿಲ್ಲ. ಇಲ್ಲಿ ಯಾವುದೇ ಹೊಣೆಗಾರಿಕೆ ಇಲ್ಲ. ಕಂಪನಿಗಳು ಡೇಟಾವನ್ನ ಸಂಗ್ರಹಿಸಬಹುದು, ಅದನ್ನ ಅವು ಬಯಸಿದಂತೆ ಬಳಸಬಹುದು ಮತ್ತು ಏನಾದ್ರೂ ತಪ್ಪಾದಲ್ಲಿ ಅವು ಎದುರಿಸುವ ಪರಿಣಾಮ ಕೂಡ ಕನಿಷ್ಠ ಮಟ್ಟದ್ದಾಗಿರುತ್ತೆ. ಬಲವಾದ ನಿಯಮಗಳು, ಪಾರದರ್ಶಕತೆ, ಅವಶ್ಯಕತೆಗಳು, ಒಪ್ಪಿಗೆ ನಿಯಮಗಳು, ದುರುಪಯೋಗಕ್ಕಾಗಿ ದಂಡ ಸೇರಿದಂತೆ ನಿಜವಾದ ನಿಯಮಗಳನ್ನ ಹೊಂದೋರಿಗೆ ಜನರ ಗೌಪ್ಯತೆ ನಿಜವಾಗಿಯೂ ಅಪಾಯದಲ್ಲಿದೆ ಅಂತಾನೆ ಅರ್ಥ. ಜನರಿಗೆ ತಮ್ಮ ಬಗ್ಗೆ ಯಾವ ರೀತಿಯ ಮಾಹಿತಿ ಸಂಗ್ರಹಿಸಲಾಗ್ತಿದೆ ಮತ್ತು ಅದನ್ನ ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ಬಹಳ ಕಡಿಮೆ ತಿಳುವಳಿಕೆ ಇದೆ.
ಎಐ ಅಭಿವೃದ್ಧಿ ಹೊಂದುತ್ತಿರುವ ವೇಗ ಮತ್ತು ಅದು ನಮ್ಮ ಜೀವನದ ಹಲವು ಅಂಶಗಳ ಮೇಲೆ ಬೀರುವ ಪರಿಣಾಮವನ್ನು ಗಮನಿಸಿದ್ರೆ ಮುಂದಿನ ದಾರಿಗಳೇನು? ಡೇಟಾ ಸಂಗ್ರಹಣೆ ಮತ್ತು ಬಳಕೆಯ ಮೇಲೆ ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಸ್ಪಷ್ಟ ಒಪ್ಪಿಗೆಯ ಅಗತ್ಯ ಇದೆ. ತರಬೇತಿಗಾಗಿ ಯಾವ ಡೇಟಾವನ್ನು ಬಳಸಬಹುದು ಅನ್ನೋದರ ಸ್ಪಷ್ಟತೆ ಇರಬೇಕು. ಜನ ತಮ್ಮ ಅಂತಹ ಮಾಹಿತಿಯನ್ನು ಪ್ರವೇಶಿಸಲು ಮತ್ತು ಅಳಿಸಲು ಅವಕಾಶ ಇರಬೇಕು. ಜನ ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವಂತೆ ಪಾರದರ್ಶಕತೆ ತರುವುದು ಅವಶ್ಯಕ. ಆದ್ರೆ ಇಲ್ಲಿನ ಸಮಸ್ಯೆ ಅಂದ್ರೆ ಇಂತಹ ಸುರಕ್ಷತಾ ಕ್ರಮಗಳು ನಿಜವಾಗಿ ನಡೆಯದಂತೆ ನೋಡೋಕೆ ಅಂತಾನೆ ಎಐ ಕಂಪನಿಗಳು ರಾಜಕೀಯ ಪ್ರಕ್ರಿಯೆಗೆ $100 ಮಿಲಿಯನ್ ಸುರಿತಿವೆ. ಹಾಗಾಗಿ ಉತ್ತಮ ಸುರಕ್ಷತಾ ವಿಧಾನಗಳ ಅನುಷ್ಠಾನ ದೂರದ ಮಾತು ಎನ್ನಲಾಗುತ್ತೆ. ಇವೆಲ್ಲದರ ಪರಿಣಾಮವಾಗಿ ಗೌಪ್ಯತೆ ಕೇವಲ ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ಪ್ರಜಾಪ್ರಭುತ್ವದ ಸಮಸ್ಯೆ ಅಂತ ಸ್ವತಃ ಕ್ಲೌಡ್ ತನ್ನ ಉತ್ತರದಲ್ಲಿ ಹೇಳುತ್ತೆ. ಕಂಪನಿಗಳು ಮತ್ತು ಸರ್ಕಾರಗಳು ಲಕ್ಷಾಂತರ ಜನರ ವಿವರವಾದ ಪ್ರೊಫೈಲ್ಗಳನ್ನು ಹೊಂದಿರುವಾಗ ಜನರಿಗೆ ಗೊತ್ತೇ ಇರದ ರೀತಿಯಲ್ಲಿ ಅವರ ಮೇಲೆ ಅಧಿಕಾರ ಹೊಂದಿರ್ತವೆ. ಅವು ಜನರ ಆಯ್ಕೆಗಳನ್ನ ಕುಶಲತೆಯಿಂದ ನಿರ್ವಹಿಸಬಹುದು, ಜನರ ನಡವಳಿಕೆಯನ್ನ ಊಹಿಸಬಹುದು ಮತ್ತು ಜನರ ಆಲೋಚನೆಯನ್ನ ಪ್ರಭಾವಿಸಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.